ನಮಸ್ಕಾರ ರೀ ಎಲ್ಲರಿಗೂ. ಭಾಳ ದಿನ ಆದಮೇಲೆ ಮತ್ತೆ ವ್ಲಾಗಿಂಗ್ ಮಾಡವಂತೀನಿ. ಬರ್ರಿ ಇವತ್ತಿನ ವ್ಲಾಗ್ದಾಗ ಏನು ವಿಶೇಷ ಅಂದ್ರೆ ತಮ್ಮನೇಲಿ ನಾನು ನೋಡಿದಾಗ ಇವತ್ತು ಲಿಪ್ಪನ್ ಆರ್ಟ್ ಮಾಡವಂತೀರಿ. ಲಿಪ್ಪನ್ ಆರ್ಟ್ ನಾನು ಫಸ್ಟ್ ಟೈಮ್ ಮಾಡವಂತಿದ್ದು ಎಷ್ಟು ಸಕ್ಸಸ್ಫುಲ್ ಆಗ್ತೈತಿ ಮತ್ತು ಏನೇನು ನಾವು ಮಾಡ್ತಿದ್ದೀವಿ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ. ಬರ್ರಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಹಿಂಗೆ ಇನ್ನೊಂದು ರೀ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲಿಪ್ಪನ್ ಆರ್ಟ್ಗೆ ಬೇಕಾಗಿರೋ ಮಟೀರಿಯಲ್ ಇವ ನೋಡಿರಿ. ಫೆವಿಕ್ರೈಲ್ದು ಕ್ಲೇ, ನಾನು MDF ಬೋರ್ಡು 10mm ತಗೊಂಡಿದ್ದೀನಿ ರೌಂಡು, ಮತ್ತು ಸ್ಕೇಲು, ಸ್ವಲ್ಪ ಬ್ರಷಸ್ ಬೇಕು ಪೇಂಟ್ಗೆ, ಮತ್ತು ಇದು ಪ್ರೊಟೆಕ್ಟರ್ ಬೇಕು, ಮತ್ತು ಕಂಪಾಸ್, ಫೆವಿಕ್ರೈಲ್ ಅಕ್ರೈಲಿಕ್ ಕಲರ್ಸ್. ಇದ್ರ ಜೊತೆ ನಾನು ಈ ಮಿರರ್ಸ್ ಕೂಡ ತರಿಸಿದ್ದೀನಿ ರೀ, ಡಿಫ್ರೆಂಟ್ ಶೇಪ್ಸ್ದು, ಮತ್ತು ಗ್ಲೂ. ಇವು ಬೇಕಾಗಿರೋಂಥ ಮಟೀರಿಯಲ್ ರೀ. ನಾನು ಕಾರ್ಡ್ಬೋರ್ಡ್ ಮೇಲೆ ಹಾಕಿರೋದು ಸ್ಕೆಚ್ ನೀವು ಕಾಣಲ್ಲ ಅಂತ ವೈಟ್ ಪೇಪರ್ ಮೇಲೆ ಹಾಕಿ ತೋರಿಸ್ತಿದ್ದೀನಿ. ಈ ಪ್ರೊಟೆಕ್ಟರಿಂದ ಸೆಂಟರ್ ಮಾರ್ಕ್ ಈ ಪೇಪರಲ್ಲಿ ಸೆಂಟರ್ ಮಾರ್ಕ್ ತಗೊಂಡು ನಾನು ಈ ಪ್ರೊಟೆಕ್ಟರಿಂದ ಎವ್ರಿ 10 ಡಿಗ್ರೀಸ್ಗೆ ನಾನು ಮಾರ್ಕ್ ಮಾಡ್ತಾ ಹೋಗಿದ್ದೀನಿ ರೀ. ಅದೇ 10 ಡಿಗ್ರೀಸ್ ಥರ ಫುಲ್ 360 ಡಿಗ್ರಿಗೆ ನಾನು ತಗೊಂಡಿದ್ದೀನಿ, ಯಾಕಂದರೆ ನಾನು ರೌಂಡ್ ಆರ್ಟಿಕಲ್ನಲ್ಲಿ ವರ್ಕ್ ಮಾಡ್ತಿರೋದು. ಸೊ ಈಗ ನೋಡಿರಿ, ನಾನು ದೊಡ್ಡ ಸರ್ಕಲ್ ಹೊಡ್ಕೊಂಡಿರೋ ಉದ್ದೇಶ ಅಂದರೆ ನಂದು ಅಷ್ಟೇ ಇರೋದ್ರಿ, ಇದು ಕಾರ್ಡ್ಬೋರ್ಡ್ ಸೈಜು. ಸೊ ನನಗೆ ಸೈಜಿಗೆ ಇರಲಿ ಅಂತ ನಾನು ತಗೊಂಡಿದ್ದು. ಈಗ ಎವ್ರಿ 10 ಡಿಗ್ರಿ ಸೆಲ್ಸಿಯಸ್ ತೊಗೊಂಡಿರ್ತಲ್ರಿ, ಅದನ್ನ ಜಾಯಿಂಟ್ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಒನ್ಸ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಫುಲ್ ಐಡಿಯಾ ಸಿಗ್ತದೆ ಯಾವ ಬಾಕ್ಸ್ ಎಲ್ಲಿ ನಾನು ಯೂಸ್ ಮಾಡಬೇಕಂತ. ನಿಮ್ಮದು ಎಷ್ಟು ಸೈಜಿಂದ ನೀವು ಸರ್ಕಲ್ ತಗೊಂಡಿರ್ತೀರೋ ಅಥವಾ ಮಂಡಲ ಬೇಕನ್ನೋದ್ರ ಮೇಲೆ ಈ ಸೈಜು ಮತ್ತು ಡಿಸೈನ್ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಬಟ್ ಬೇಸಿಕ್ ಇದೆ. ಡಿಗ್ರೀಸ್ ನೀವು 10 ಡಿಗ್ರೀಸ್ ಇದನ್ನು ನೀವು 20 ಡಿಗ್ರೀಸ್ ಗ್ಯಾಪ್ ಇಟ್ಕೊಂಡು ಮಾಡ್ಬೋದು, ನಿಮಗೆ ಸ್ಪೇಸ್ ಸ್ವಲ್ಪ ಅನಿಸಿದ್ರೆ. ಕಂಪಾಸಿಂದ ನಾನು ಸರ್ಕಲ್ ಕೂಡ ತಗೊಂಡಿದ್ದೀನಿ, ನಾನು ಎಲ್ಲಿಂದ ಏನು ಡಿಸೈನ್ ಮಾಡಬೇಕನ್ನೋದನ್ನ. ಸೊ ಈಗ ನಾನು ಫ್ಲವರ್ ಲೀಫ್ ಡಿಸೈನ ತಗೊಳ್ತಾ ಹೋಗ್ತೀನಿ ಒಳಗಡೆಯಿಂದ. ಮತ್ತು ಸರ್ಕಲ್ನಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ ಕಂಪಾಸಿಂದ ತಗೊಳ್ಳುವಾಗ, ಸೊ ನಾನು ಕರೆಕ್ಟ್ ಮಾಡಿಕೊಂಡೆ. ಸೊ ಬರೀ ಈಗ ಸ್ಟಾರ್ಟ್ ಮಾಡೋದು ಡಿಸೈನ್. ಇದು ಜಸ್ಟ್ ಸಿಂಪಲ್ ಟೆಕ್ನಿಕ್ ನಾವು ಯೂಸ್ ಮಾಡಬೇಕು ರೀ. ಕನೆಕ್ಷನ್ ಮಾಡ್ತಾ ಹೋಗಬೇಕು. ಮತ್ತು ಯಾವ ರೇಖೆ ನಾವು ತಗೊತಿರ್ತೀವಿ, ಒಂದು ಬಾಕ್ಸ್ ನಾವು ಕನ್ಸಿಡರ್ ಮಾಡ್ತಿದ್ರೆ ಒಂದು ಬಾಕ್ಸೇ ಕನ್ಸಿಡರ್ ಮಾಡ್ತಾ ಹೋಗಬೇಕು ಎರಡರ ನಡುವೆ. ಸೊ ನಮಗೆ ಎಲ್ಲ ಈಕ್ವಲ್ ಆಗಿ ಬರ್ತದೆ. ಈಗ ಸೆಕೆಂಡ್ ರೋ ಬಂದರೆ ನಾನು
ಈಗ ಹೊರಗಡೆ ಲೈನು. ಈಗ ಏನಾದರೂ ಗ್ಯಾಪ್ ಬಿಟ್ಟು ನಿಮ್ಮದು ಲೀಫ್ದು ಎಡ್ಜ್ ಬರ್ತಿದ್ರೆ ನೀವು ಇನ್ನೊಂದು ಸರ್ಕಲ್ ಕೂಡ ಹಾಕೋಬೋದು. ಅಷ್ಟು ಗ್ಯಾಪ್ ಇಟ್ಟು ಸೊ ಎಲ್ಲ ಸ್ಟ್ರೀಮ್ ಕರೆಕ್ಟಾಗಿ ಬರ್ತದೆ ಒಂದೇ ಲೈನಲ್ಲಿ. ಸೊ ನೀವು ಇನ್ನೊಂದು ಲೈನ್ ಹಾಕೊಂಡ್ರೆ ಅದು ನಿಮ್ಗೆ ಇನ್ನೂ ಬೆಟರ್ಮೆಂಟ್ ಆಗಿ ಬರ್ತದೆ. ಇದು ಕೂಡ ನನ್ನ ಫಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ಕೂಡ ಕೆಲವೊಂದಿಷ್ಟು ಮಾಡೋವಾಗಲೇ ಕಲ್ತ್ಕೊಂಡಿದ್ದು. ಸೊ ಇದು ಕೂಡ ಒಂದು ಪ್ಯಾರಾಮೀಟರ್ ನಾವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕಿತ್ತು. ಸೊ ಒಂದು ಲೈನ್ ನಾವು ಹಾಕ್ಕೊಂಡ್ಬಿಟ್ಟಿದ್ರೆ ಇನ್ನೊಂದು ಲೈನು ಸೊ ಕರೆಕ್ಟಾಗಿ ಲೀಫ್ ಒಂದೇ ಸೈಜಲ್ಲಿ ಬರ್ತಿತ್ತು. ಸೊ ಬರ್ರಿ ಈಗ ಕಾರ್ಡ್ಬೋರ್ಡ್ ಮೇಲೆ ನಾನು ಹಾಕಿದ್ದೀನಿ, ಅಲ್ಲಿಂದ ಅದನ್ನು ಕೂಡ ನಾವು ತೋರಿಸ್ತೀನಿ. ಈ ಕ್ಲೇ ಬಂದುಬಿಟ್ಟು ನೀವು ಚೆನ್ನಾಗಿ 2 ಥರ ಬರ್ತದೆ, ಒಂದು ಹಾರ್ಡ್ನರ್ ಒಂದು ರೆಸಿನ್. ಅದನ್ನೆರಡ ಮಿಕ್ಸ್ ಮಾಡಿಕೊಂಡು ಈ ಥರ ರೋಲ್ ಮಾಡಬೇಕು. ಪೌಡರ್ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ಅಂದರೆ ಒಂದೇ ಥರನಾಗಿ ಬರ್ತದೆ, ಯೂನಿಫಾರ್ಮ್ ಆಗಿ ಬರ್ತೈತೆ ರೀ. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಯೂನಿಫಾರ್ಮ್ ಆಗಿ ಬರ್ತದೆ. ಸೊ ಅದು ನೀವು ಎಷ್ಟು ಬೇಕೋ ಅಷ್ಟು ಮೋಡನ್ನ ಗಮ್ ಹಾಕ್ಬಿಟ್ಟು ಡಿಸೈನ್ ಮೇಲೆ ಅದನ್ನ ಅಂಟಿಸ್ತಾ ಹೋಗಬೇಕು. ಹಿಂಗೆ ಕಾಣ್ತಿದೆ ನೋಡಿರಿ ಬೋರ್ಡ್ ಮೇಲೆ. ನಾವು ಫುಲ್ ಎಲ್ಲ ಅಂಟಿಸೀವಿ. ಇದರಲ್ಲಿ ಕೂಡ ತುಂಬ ಟೈಮ್ ತೊಗೊಂಡಿತ್ತು ನಮ್ಗೆ ಅದು ಮಾಡೋಕ್ಕೆ. ಇದೆಲ್ಲ ಮಾಡಿದ್ದಾದಮೇಲೆ ಇದಕ್ಕೆ ಗ್ಯಾಸು ಅಪ್ಲೈ ಮಾಡಿದರೆ ಇನ್ನೂ ಜಾಸ್ತಿ ಕಲರ್ ಬ್ರೈಟಾಗಿ ಬರ್ತದೆ ಅಂತ ನಮಗೆ ಮುಗಿದ ಮೇಲೆ ಗೊತ್ತಾಗಿದ್ದು. ಸೊ ನಾವೀಗ ಇಲ್ಲಿ ಡೈರೆಕ್ಟಾಗಿ ವೈಟ್ ಕಲರ್ನ ಆ್ಯಡ್ ಮಾಡಿದ್ದೀವಿ. 2 ಕೋಟ್ ಅಪ್ಲೈ ಮಾಡಿದ್ರು ಕೂಡ ಈ MDF ಬೋರ್ಡಲ್ಲಿ ನಮ್ಗೆ ಅಷ್ಟು ಕಾಣ್ತಿರ್ಲಿಲ್ಲ. ಸೊ ನೀವೇನಾದರೂ ಕ್ರಿಯೇಟ್ ಮಾಡ್ತಿದ್ರೆ ಫಸ್ಟ್ ಗ್ಯಾಸು ಅಪ್ಲೈ ಮಾಡಿ. ಸೊ ಗ್ಯಾಸು ಅಪ್ಲೈ ಮಾಡೋದ್ರಿಂದ ಇದು ಇನ್ನೂ ಜಾಸ್ತಿ ಬ್ರೈಟಾಗಿ ಕಲರ್ನ ತಗೊಳ್ತದೆ. ಸೊ ಅದು ಪ್ರೈಮರ್ ಥರ ಆ್ಯಕ್ಟ್ ಮಾಡ್ತದಲ್ವ, ಸೊ ಇನ್ನೂ ಚೆನ್ನಾಗಿ ಕಾಣ್ತದೆ. ಇದು ನೋಡಿರಿ ಈಗ ಕಲರಿಂಗ್ ಮಾಡ್ತಿರೋದು. ಇದು ನಾವು ಸ್ವಲ್ಪ ಕ್ಲಿಪ್ ಮಾತ್ರ ಇಲ್ಲಿ ತಗೊಂಡಿತ್ತು. ಸೊ ಬೇಸಿಕಾಗಿ ಇದು ನಮ್ಮದು ಫಸ್ಟ್ ಅಟೆಂಪ್ಟ್ ಅಲ್ಲ. ಸೊ ನಾನು ಸ್ವಲ್ಪ ವೀಡಿಯೋ ಮಾತ್ರ ತಗೊಂಡಿದ್ದು. ಆ್ಯಂಡ್ ಇದು ನೋಡಿರಿ ಕಂಪ್ಲೀಟ್ ಮಿರರ್ ಎಲ್ಲ ಸ್ಟಿಕ್ ಮಾಡಿದ್ಮೇಲೆ ಹೆಂಗೆ ಕಾಣ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಿತ್ತು ರೀ. ನಮಗೂ ಸಾಕಷ್ಟು ಮಿಸ್ಟೇಕ್ಗಳು ನಮಗೆ ತಿಳಿತವೆ, ಬಟ್ ಫಸ್ಟ್ ಟೈಮ್ ನೋಡೋಕ್ಕೆ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು. ಈ ಮಿಸ್ಟೇಕ್ಗಳನ್ನ ಇನ್ನೂ ಕರೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತದೆ. Thank you for watching.